ಅಲ್ಲಿ ಕಿಚನಲ್ಲಿ ಯಾವಾಗಲೂ ನಾನೇ ಅಡುಗೆ ಮಾಡೋದಾದ್ರೂ ಏನು ಅಡುಗೆ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಮಕ್ಕಳದಾಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ಮೊಟ್ಟೆ ಗೊಜ್ಜು ಬೇಕೇ ಬೇಕು ಅಂತೇಳಿ ಹನಿ ಹಠ ಮಾಡ್ತಾಯಿದ್ಲು. ಹಾಗಾಗಿ ಮೊಟ್ಟೆ ಕರಿನೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಮೊಟ್ಟೆ ಕರಿನ ಟೊಮೊಟೊ ಗೊಜ್ಜು ಯಾವ ಥರ ಮಾಡ್ತಾರೋ ಅದೇ ಥರ ಮಾಡೋದು. ಸ್ವಲ್ಪ ಸ್ಪೈಸಸ್ನ ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಇದನ್ನು ಮಾಡ್ಕೊಳ್ಳೋಕ್ಕೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ, ಪೆಪ್ಪರ್ ಪುಡಿ, ಅರಿಶಿನ ಸೇರಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಕಟ್ ಮಾಡಿರೋ ಮೊಟ್ಟೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಕರಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ಮನೇಲಿ ನುಗ್ಗೆ ಸೊಪ್ಪು ಕೂಡ ಇತ್ತು, ಅದನ್ನು ಕೂಡ ಹಾಕೊಂಡು ಒಂದು ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನ ಸೇರಿಸಿ ತುಂಬಾ ಚೆನ್ನಾಗಿತ್ತು. ಇದು ಕೂಡ ಈ ಸೊಪ್ಪು ತಿನ್ನೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ನಾನು ಕೂಡ ವಾರದಲ್ಲಿ ಒಂದಿನ ಇಲ್ಲ ತಿಂಗಳಲ್ಲಿ ಒಮ್ಮೆನಾದರೂ ಮಾಡ್ಕೊಳ್ತಾ ಇರ್ತೀವಿ. ಇನ್ನು ನಾನು ಕಿಚನಲ್ಲಿ ಚಪಾತಿ ಮಾಡ್ತಾ ಇದ್ರೆ ಅಚ್ಚು ಫ್ರೀ ಆಗಿದ್ರೆ ಖಂಡಿತ ಬಂದು ನನಗೆ ಈ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ. ಇನ್ನು ಲಯ ಕೂಡ ನಾನು ಚಪಾತಿ ಮಾಡ್ತೀನಿ ಅಂತೇಳಿ ಅವಳು ಕೂಡ ಬಂದ್ಲು.